ಹಲೋ ನಮಸ್ಕಾರ. ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಸ್ನೇಹಿತರೆ ಮತ್ತು ಸ್ಪರ್ಧಾಕಾಂಕ್ಷಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸಾಮಾಜಿಕ ಸ್ತರ ವಿನ್ಯಾಸ ಈ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾನು ಆ ಲೆಸನ್ನ ಮುಂದುವರಿದ ಭಾಗವನ್ನು ಟೀಚ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ನೋಟಿಫಿಕೇಷನ್ಗಳನ್ನು ಪಡೆಯೋದಕ್ಕೆ ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡೋಣ. ಸೊ ನಾವು ಏನೇನು ಕಲ್ತಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಈ ಲೆಸನ್ಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂದರೆ ಏನು, ಮತ್ತು ಎಜುಕೇಷನಲ್ ಆಪರ್ಚುನಿಟೀಸ್ ಏನಿದೆ ಇಂಡಿಯಾದಲ್ಲಿ, ಮತ್ತು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಇಂಪಾರ್ಟೆನ್ಸು ಹೇಗಿದೆ ಸಮಾಜದಲ್ಲಿ, ಅಂದರೆ ಹೇಗೆ ಒಂದು ಇನ್ಇಕ್ವಾಲಿಟಿ, ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಹಾಗಾದರೆ ಬನ್ನಿ ಈ ಲೆಸನ್ನ ಮುಂದುವರಿದ ಭಾಗವನ್ನು ಈಗ ನಾವು ತಿಳಿಯೋಣ. ಫ್ಯೂಚರ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಹೇಗಿರುತ್ತೆ. ಫಸ್ಟ್ ಒನ್, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಇಸ್ ಸೋಷಿಯಲ್ ಇನ್ ನೇಚರ್, ಅಂದರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಮಾಜದಲ್ಲೇ ಇರತಕ್ಕಂಥ ಒಂದು ಭಾಗ. ಸೊ ಹೇಗೆ, ದ ಸ್ಟ್ರಾಟಿಫಿಕೇಷನ್ ಈಸ್ ಬೇಸ್ಡ್ ಆನ್ ದ ಸೋಷಿಯಲ್ ರೆಕಗ್ನಿಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಬಟ್ ನಾಟ್ ಆನ್ ಎನಿ ಫಿಸಿಕಲ್ ಟ್ರೇಟ್ಸ್. ಈ ಸಾಮಾಜಿಕ ಸ್ತರ ವಿನ್ಯಾಸ ಅಥವಾ ವಿವಿಧ ಗುಂಪುಗಳನ್ನು ನಾವು ಏನು ನೋಡ್ತೀವಿ, ಇದು ಯಾವುದರ ಆಧಾರವಾಗಿರುತ್ತೆ ಅಂದರೆ ಸೋಷಿಯಲ್ ರೆಕಗ್ನಿಷನ್, ಸಾಮಾಜಿಕ ಸ್ಥಾನಮಾನ, ಮತ್ತು ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ. ಸೊ ನಾವು ಸಮಾಜದಲ್ಲಿ ಹೇಗೆ ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ, ಈ ಒಂದು ಆಧಾರದ ಮೇಲೆ ಸ್ಟ್ರಾಟಿಫಿಕೇಷನ್ ಅಥವಾ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಇರುತ್ತೆ. ಬಟ್ ನಾಟ್ ಆನ್ ಎನಿ ಫಿಸಿಕಲ್ ಟ್ರೇಟ್ಸ್, ಅಂದರೆ ಇದು ದೈಹಿಕ ಸಂರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕಲ್ಪನೆ ಖಂಡಿತ ಅಲ್ಲ. ಸೊ ನಾವು ಒಬ್ಬ ವ್ಯಕ್ತಿನ ದಪ್ಪಗಿದ್ದಾನೆ ಅಥವಾ ಸಣ್ಣಕ್ಕಿದ್ದಾನೆ, ಅವನು ಬೆಳ್ಳಗಿದ್ದಾನೆ ಅಥವಾ ಕಪ್ಪಗಿದ್ದಾನೆ, ಇದ್ರ ಮೇಲೆ ನಮಗೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಆಗೋದಿಲ್ಲ. ಸಮಾಜದಲ್ಲಿ ನಮಗೆ ಯಾವ ರೀತಿ ಸ್ಥಾನಮಾನ ಇದೆ, ಯಾವ ರೀತಿ ನಮ್ಮನ್ನು ಗುರುತಿಸ್ತಾರೆ, ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಎಕನಾಮಿಕಲಿ ಅಥವಾ ಬೇರೆ ಬೇರೆ ಒಂದು ಉದ್ಯೋಗ ಕ್ಷೇತ್ರಕ್ಕೆ, ನಾವು ಈಗ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಇದನ್ನು ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ಸ್ಟೇಟಸ್ ಈಸ್ ನಾಟ್ ಫಿಕ್ಸ್ಡ್ ಆನ್ ದ ಫಿಸಿಕಲ್ ಟ್ರೇಟ್ಸ್ ಲೈಕ್ ಹೈಟ್, ಬ್ಯೂಟಿ ಆ್ಯಂಡ್ ಸ್ಟ್ರೆಂತ್. ಇದನ್ನೆಲ್ಲ ನೋಡಿದಾಗ ನಾವು ಅವನು ಶ್ರೀಮಂತ, ಬಡವ, ಭಾಳ ಸೌಂಡ್ ಪರ್ಸನ್ ಇದ್ದಾನೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ ಎಜುಕೇಷನ್, ಇನ್ಕಮ್, ಪ್ರೊಫೆಷನ್, ಸ್ಕಿಲ್ ಆ್ಯಂಡ್ ಅದರ್ ಸೋಷಿಯಲ್ ಟ್ರೇಡ್ಸ್. ಆ ವ್ಯಕ್ತಿ ಯಾವ ರೀತಿ ಒಂದು ಎಜುಕೇಷನ್ನ ಪಡ್ಕೊಂಡಿದ್ದಾನೆ, ಅವನಿಗೆ ಬರ್ತಿರ್ತಕ್ಕಂಥ ಆದಾಯ ಎಷ್ಟು, ಅವನ ವೃತ್ತಿ ಯಾವುದು, ಅವನಿಗೆ ಬೇರೆ ಬೇರೆ ಇರತಕ್ಕಂಥ ಸ್ಕಿಲ್ ಏನೇನಿದೆ, ಕೌಶಲ್ಯಗಳು ಏನೇನಿದೆ, ಇದರ ಆಧಾರದ ಮೇಲೆ ನಾವು ಆ ವ್ಯಕ್ತಿ ಬಡವ, ಬಲ್ಲಿಗ, ಅಥವಾ ಅವನು ಭಾಳ ಸೌಂಡ್ ಇದ್ದಾನೆ ಸಮಾಜದಲ್ಲಿ, ಈ ರೀತಿ ನಾವು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತಕ್ಕಂಥದ್ದು ಸಮಾಜದಲ್ಲೇ ಹುಟ್ಕೊಂಡಿರ್ತಕ್ಕಂಥ ಒಂದು ಭಾಗ. ಇನ್ನು ಸೆಕೆಂಡ್ ಒನ್, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಯೂನಿವರ್ಸಲ್, ಅಂದರೆ ಪ್ರಪಂಚದಾದ್ಯಂತ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ನ ನೋಡೋದಕ್ಕೆ ಸಾಧ್ಯ ಇದೆ. ದ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಯೂನಿವರ್ಸಲ್ ವೆನೆವರ್ ಹ್ಯೂಮನ್ ಸೊಸೈಟಿ ಎಕ್ಸಿಸ್ಟ್ಸ್. Social stratification exists based on the division of labor, profession, income and other social traits. ಯಾವಾಗ ನಮಗೆ ಸಮಾಜದ ಪರಿಕಲ್ಪನೆ ಬೆಳಕಿಗೆ ಬಂತು, ಅಂದರೆ ಯಾವಾಗ ನಮಗೆ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಆವತ್ತಿಂದಲೇ ನಮಗೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅನ್ನೋದು ಬಂದುಬಿಟ್ಟಿದೆ. ಸೊ ಡಿವಿಷನ್ ಆಫ್ ಲೇಬರ್ ಅಂದರೆ ಶ್ರಮ ವಿಭಜನೆ ಇರ್ಬೋದು, ಪ್ರೊಫೆಷನ್ ಇರ್ಬೋದು, ಅಂದರೆ ವೃತ್ತಿ ಇರ್ಬೋದು, ಆದಾಯ ಇರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ಆಧರಿಸಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಇಡೀ ವಿಶ್ವದಾದ್ಯಂತ ಒಂದಲ್ಲ ಒಂದು ರೂಪದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ಇನ್ನು ಥರ್ಡ್ ಒನ್, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಏನ್ಷಿಯಂಟ್. ದ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಇನ್ ಎಕ್ಸಿಸ್ಟೆನ್ಸ್ ಸಿನ್ಸ್ ದಿ ಬರ್ತ್ ಆಫ್ ಹ್ಯೂಮನ್ ಸೊಸೈಟಿ. ಈಗಾಗಲೇ ನಾವು ಸೆಕೆಂಡ್ ಪಾಯಿಂಟ್ನಲ್ಲಿ ನೋಡಿದ್ವಿ, ಯಾವಾಗ ಈ ಒಂದು ಸಮಾಜ ಹುಟ್ಕೊಳ್ತೋ
ಸೊ ಮನುಷ್ಯ ಸಮಾಜವನ್ನು ಯಾವಾಗ ಕಟ್ಕೊಂಡೋ ಆವಾಗಲಿಂದನೂ ನಮಗೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂಥದ್ದು ಇದೆ. ನಮಗೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದು. ನೆನ್ನೆ ಮೊನೆಯದಲ್ಲ. ಈ ವರ್ಗೀಕರಣ ಸ್ತರವಿನ್ಯಾಸ ಸುಮಾರು ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ಒಂದು ಪರಿಕಲ್ಪನೆ. ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಇಸ್ ಫೌಂಡ್ ಇನ್ ನೋಮ್ಯಾಡಿಕ್ ಸೊಸೈಟಿ ಆ್ಯಸ್ ವೆಲ್ ಆಸ್ ದ ಮಾಡರ್ನ್ ಸಿವಿಲೈಸ್ ಸೊಸೈಟೀಸ್. ಅಂದರೆ ಮನುಷ್ಯ ಏನು ಅಲೆಮಾರಿಯಾಗಿದ್ದ, ನಾವು 8th ಸ್ಟ್ಯಾಂಡರ್ಡಲ್ಲಿ ನಾವು ತಿಳ್ಕೊಂಡಿದ್ವಿ ಹೇಗೆ ನಮ್ಮ ಜೀವನ ಸಾಗ್ತಾ ಬಂತು, ಬೆಂಕಿಯನ್ನು ನಾವು ಹೇಗೆ ಕಂಡುಹಿಡಿದ್ವಿ, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ನ ಮಾಡಿದ್ವಿ, ಮತ್ತು 9thಲ್ಲೂ ಇದ್ರ ಬಗ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಮಿಲಿ ಸೊಸೈಟೀಸ್ ಬಗ್ಗೆ ನಾವು ಓದಿದ್ವಿ. ಅಂದರೆ ಅಲೆಮಾರಿ ಜೀವನದಿಂದ ಹಿಡಿದು ಈಗಿನ ನಾಗರಿಕ ಸಮಾಜದ, ಆಧುನಿಕ ನಾಗರಿಕ ಸಮಾಜದ ಸಮಾಜಗಳಲ್ಲೂ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ನ ನೋಡ್ತೀವಿ. ಹಾಗಾಗಿ ಇದು ಬಹಳ ಹಿಂದಿನದ್ದು ಅಂತ ನಾವು ಹೇಳೋದಕ್ಕೆ ಸಾಧ್ಯ. ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಎಕ್ಸಿಸ್ಟ್ಸ್ ಇನ್ ಡಿಫ್ರೆಂಟ್ ವೇಸ್. ಇದು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ವಿಭಿನ್ನ ರೂಪದಲ್ಲಿ ಇರ್ಬೋದು, ಬಟ್ ಇಟ್ ಈಸ್ ಯೂನಿವರ್ಸಲ್ ಅಂದರೆ ನಮಗೆ ಗೊತ್ತು. ದಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಎಕ್ಸಿಸ್ಟ್ಸ್ ಇನ್ ಡಿಫ್ರೆಂಟ್ ನೇಮ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್. ಬೇರೆ ಬೇರೆ ಪ್ರದೇಶಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರಿಬೋದಷ್ಟೇ. ಫಾರ್ ಎಕ್ಸಾಂಪಲ್, ಇನ್ ಏನ್ಷಿಯಂಟ್ ರೋಮ್ ಡಿಫ್ರೆನ್ಸಸ್ ವರ್ ದೇರ್ ಬಿಟ್ವೀನ್ ಪ್ಲೆಬಿಯಾನ್ಸ್ ಆ್ಯಂಡ್ ಪ್ಯಾಟ್ರಿಷಿಯಾನ್ಸ್. ಸೊ ರೋಮ್ ಸಿವಿಲೈಸೇಷನಲ್ಲಿ ಬರುತ್ತೆ ನಮಗೆ ಪ್ಲೆಬಿಯಾನ್ಸ್ ಮತ್ತು ಪ್ಯಾಟ್ರಿಷಿಯನ್ಸ್ ಅಂತ ನಾವು ಅವ್ರನ್ನ ಸಮಾಜದಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನ ನಾವು ವರ್ಗೀಕರಣ ಮಾಡಿದ್ವಿ. ಸಿಮಿಲರ್ಲಿ ಇನ್ ಇಂಡಿಯಾ ದೇರ್ ವೇರ್ 4 ಗ್ರೂಪ್ಸ್ ಆಫ್ ಪೀಪಲ್. ಇದ್ರ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಬೇಸ್ಡ್ ಆನ್ ವರ್ಣ ಥಿಯರಿ. ಸೊ ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೆ ನಾವು ಏನು ಮಾಡಿದ್ವಿ, 4 ವರ್ಣಗಳನ್ನು ನಾವು ನೋಡಿದ್ವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ. ಹಾಗಾಗಿ ಇದು ಬೇರೆ ಬೇರೆ ರೂಪದಲ್ಲಿ ಇರಬಹುದು, ಬಟ್ ಎಲ್ಲ ಸಮಾಜಗಳಲ್ಲೂ ಎಲ್ಲ ಕಾಲಗಳಲ್ಲೂ ಎಲ್ಲ ರೂಪಗಳಲ್ಲೂ ವಿಭಿನ್ನ ರೂಪಗಳಲ್ಲೂ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಎಸ್, ಲೆಟ್ ಅಸ್ ಮೂವ್ ಆನ್. ಮೇಜರ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್. ಸಾಮಾಜಿಕ ಸ್ತರವಿನ್ಯಾಸದ ಬೇರೆ ಬೇರೆ ರೀತಿಯ ವಿಧಾನಗಳು ಯಾವುದ್ಯಾವುದು? ದೌ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಪ್ರೆಸೆಂಟ್ ಇನ್ ಆಲ್ ದ ಸೊಸೈಟೀಸ್ ಆಫ್ ದ ವರ್ಲ್ಡ್. ದೇರ್ ಫಾರ್ಮ್ಸ್ ಆರ್ ನಾಟ್ ಸಿಮಿಲರ್. ಒಂದೇ ರೂಪದಲ್ಲಿರ್ತಕ್ಕಂಥ ವರ್ಗೀಕರಣವನ್ನು ನಾವು ಸಾಮಾಜಿಕ ವರ್ಗೀಕರಣವನ್ನು ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸಾಕಷ್ಟು ಭಿನ್ನತೆಗಳನ್ನು ನೋಡ್ತೀವಿ. ದೇ ಹ್ಯಾವ್ ಡಿಫ್ರೆನ್ಸಸ್ ಇನ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ನೇಚರ್. ಸೊ ಸ್ಟ್ರಕ್ಚರ್, ರಚನೆಯಲ್ಲಿ ಮತ್ತು ಅದರ ಸ್ವಭಾವದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಲೆಟ್ ಅಸ್ ಟ್ರೈ ಟು ನೋ ದ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಫ್ರಮ್ ದಿ ಏನ್ಷಿಯಂಟ್ ವರ್ಲ್ಡ್ ಟಿಲ್ ದ ಡಿಜಿಟಲ್ ವರ್ಲ್ಡ್. ಅಂದರೆ ಸುಮಾರು ಸ್ಟೆಪ್ಸ್ನಲ್ಲಿ ಅದು ಹೇಗೆ ಬದಲಾವಣೆ ಆಗ್ತಾ ಬಂದಿದೆ ಅಂತ ನಾವು ನೋಡ್ಬೋದು. ಫಸ್ಟ್ ಒನ್, ಪ್ರಿಮಿಟಿವ್ ಸೊಸೈಟಿ. ಇದು ಸುಮಾರು ಸಲ ಕೇಳಿರ್ತಾರೆ ಕ್ವಶನ್ ಆನ್ಸರ್ಸ್ ಸುಮಾರು ಎಕ್ಸಾಮಿನೇಷನಲ್ಲಿ. ಹಾಗಾಗಿ ಬಹಳ ಗಮನ ಇಟ್ಟು ನಾವು ಇದಕ್ಕೆ ನೋಡ್ಕೋಬೇಕು. ಮೇಜರ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್: ಪ್ರಿಮಿಟಿವ್ ಸೊಸೈಟಿ, ಸ್ಲೇವರಿ, ಎಸ್ಟೇಟ್ ಸಿಸ್ಟಮ್, ವರ್ಣ ಸಿಸ್ಟಮ್. ನಮ್ಮ ಭಾರತಕ್ಕೆ ವೇದಗಳಿಗೆ ಸಂಬಂಧಪಟ್ಟಿರೋದು ಕಾಸ್ಟ್ ಸಿಸ್ಟಮ್. ಈ ಎಲ್ಲ ವಿಭಿನ್ನ ಆಯಾಮಗಳಲ್ಲಿ, ರೂಪಗಳಲ್ಲಿ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ನ ನೋಡ್ತಾ ಹೋಗಿದ್ವಿ. ಎಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್: ಅನ್ಟಚಬಿಲಿಟಿ, ಅಸೋಷಿಯಲ್ ಈವಿಲ್. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. In the beginning, the Varna system was present in the Indian society. It is believed that it started during the Vedic period. ನಮಗೆ ಗೊತ್ತು 4 ವರ್ಣಾಸ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ. ಅದು ವೇದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಾತಿಯ ವಿಂಗಡಣೆ ಅಂತಲೇ ನಾವು ಕರಿಬೋದು. ಇಟ್ ಈಸ್ ಅ ಸಿಸ್ಟಮ್ ಆಫ್ ದಿ ಸೋಷಿಯಲ್ ಡಿವಿಷನ್. ಅಂದರೆ ಸಮಾಜವನ್ನು ವಿವಿಧ ಭಾಗಗಳಾಗಿ ವರ್ಣ ಥಿಯರಿ ಮೇಲೆ ಏನು ಮಾಡಿದರು, ವಿಂಗಡಿಸಿದ್ರು ಅನ್ನೋದು ಇಂಪಾರ್ಟೆಂಟು. ಇಟ್ ಈಸ್ ಸೆಡ್ ದಟ್ ಇಟ್ ಈಸ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಅಂದರೆ ಈ ವರ್ಣ ಸಿಸ್ಟಮ್ ಅಂತಕ್ಕಂಥದ್ದು ಹೇಗಿತ್ತು ಅಂದರೆ, ಮನುಷ್ಯ ಮಾಡ್ತಕ್ಕಂಥ ಕೆಲಸವನ್ನು ಆಧರಿಸಿ ನಾವು ಅವನನ್ನು ಬೇರೆ ಬೇರೆ ಗುಂಪುಗಳಾಗಿ ನಾವು ಏನು ಮಾಡಿದ್ವಿ, ಕಾಣ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣ ಸ್ಟಡಿ, ಟೀಚಿಂಗ್, ಪಾರ್ಟಿಸಿಪೇಷನ್ ಇನ್ ಯಜ್ಞಾಸ್. ಸೊ ಯಾರು ಓದ್ತಾ ಇದ್ದ ಮತ್ತು ಯಾರು ಟೀಚ್ ಮಾಡ್ತಾ ಇದ್ದ,
ಮತ್ತು ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸ್ತಿದ್ದ ಅವರನ್ನು ನಾವು ಬ್ರಾಹ್ಮಣ ಅಂತ ಕರೆದ್ವಿ. ಇನ್ನು ಕ್ಷತ್ರಿಯನ ಕೆಲಸ ಏನಾಗಿತ್ತು? ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್, ರಾಜಕೀಯವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸೋದು, ರಾಜ ರಾಣಿ. ಸೊ ಇವ್ರನ್ನ ನಾವು ಕ್ಷತ್ರಿಯರು ಅಂತ ಕರೆದ್ವು. ಅದ್ರ ಜೊತೆಗೆ ಪ್ರೊಟೆಕ್ಷನ್ ಆಫ್ ದಿ ಕಂಟ್ರಿ ಬಾರ್ಡರ್ಸ್, ಅವ್ರನ್ನ ಕ್ಷತ್ರಿಯರು ಅಂತ ಕರಿಬಹುದು. ವೈಶ್ಯ, ಬಿಸ್ನೆಸ್, ಸೊ ಯಾರು ವ್ಯಾಪಾರ ಮಾಡ್ತಾಯಿದ್ರು, ಟ್ರೇಡ್ ಮಾಡ್ತಾಯಿದ್ರು, ವ್ಯವಹಾರಗಳನ್ನ ಮಾಡ್ತಾಯಿದ್ರು, ಅವರನ್ನು ವೈಶ್ಯ ಅಂತ ಕರೆದ್ವಿ. ಶೂದ್ರ, ಮ್ಯಾನ್ಯಲ್ ಲೇಬರರ್, ಅಂದರೆ ದೈಹಿಕ ಶ್ರಮವನ್ನು ಹಾಕಿ ಯಾರು ಕೆಲಸ ಮಾಡ್ತಾ ಇದ್ದ ಅವನನ್ನು ಶೂದ್ರ ಅಂತ ಕರೆದ್ವಿ. ಆಲ್ ದ ಪೀಪಲ್ ಹೂ ಬಿಲಾಂಗ್ ಟು ದೀಸ್ 4 ಗ್ರೂಪ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ದ ರೆಸ್ಪೆಕ್ಟಿವ್ ರೋಲ್ಸ್. ಅಂದರೆ ಇವ್ರಿಗೆ, ಈ 4 ಗುಂಪುಗಳಿಗೆ ಅವ್ರದ್ದೇ ಆಗಿರತಕ್ಕಂಥ ಕೆಲಸಗಳನ್ನು ನಾವು ಕೊಟ್ಟಿದ್ವಿ ಅನ್ನೋದು ಮುಖ್ಯ. ದ 5th group, which were considered as untouchables, were never considered as humans. ಸೊ 5ನೇ ಒಂದು ಗುಂಪಿತ್ತು, ಅನ್ಟಚಬಲ್ಸ್, ಅಸ್ಪೃಶ್ಯರು ಅಂತ. ಅವ್ರನ್ನ ನಾವು ಬಹಳ ಅಮಾನವೀಯವಾಗಿ, ಅಂದರೆ ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಬದಿಗಿಟ್ಟು ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಹ್ಯಾಸ್ ಇಟ್ಸ್ ಬಿಗಿನಿಂಗ್ ಇನ್ ವರ್ಣಾ ಸಿಸ್ಟಮ್. ಅಂದರೆ ವರ್ಣಾ ಸಿಸ್ಟಮ್ ಸ್ಟಾರ್ಟ್ ಆಗಿದ್ದ ದಿನದಿಂದಲೇ ನಮಗೆ ಅಸ್ಪೃಶ್ಯತೆ ಅಂತಕ್ಕಂಥ ಪರಿಕಲ್ಪನೆಯು ಸ್ಟಾರ್ಟ್ ಆಯಿತು. ದ ಇಶ್ಯೂ ಆಫ್ ಟಚಬಲ್ ಆ್ಯಂಡ್ ಅನ್ಟಚಬಲ್ ಈಸ್ ರಿಲೇಟೆಡ್ ದಿ ಪ್ರೊಫೇನ್ ಆ್ಯಂಡ್ ಸೇಕ್ರೆಡ್ ಐಡಿಯಾಸ್. ಅಂದರೆ ಈ ಟಚಬಲ್ ಮತ್ತು ಅನ್ಟಚಬಲ್, ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಅಂತ ಏನು ಇತ್ತು ಸಮಾಜದಲ್ಲಿ, ಅದು ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಿಗೆ ಸಂಬಂಧಪಟ್ಟಿರೋದಾಗಿತ್ತು. ಬೇಸ್ಡ್ ಆನ್ ಇನ್ಇಕ್ವಾಲಿಟಿ ಇನ್ ಸೋಷಿಯೋ ಎಕನಾಮಿಕ್ ಏರಿಯಾಸ್ ಆಫ್ ಲೈಫ್. ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಿಗೂ ಸಹ ಅದರ ವಿಸ್ತರಣೆ ಆಗಿತ್ತು ಅನ್ನೋದನ್ನು ಗಮನಿಸಬೇಕು. ದ ಬ್ರಿಟಿಷ್ ಗೌರ್ಮೆಂಟ್ through its India Government Act of 1935 classified the untouchables and tribal people as a scheduled caste and scheduled tribes. 1935 ಭಾರತ ಸರ್ಕಾರದ ಒಂದು ಕಾಯ್ದೆನಲ್ಲಿ, ನಾವು ಇದ್ರ ಬಗ್ಗೆ ಮುಂದೆ ಓದ್ತೀವಿ ಮುಂದಿನ ಲೆಸನ್ಸ್ಗಳಲ್ಲಿ. ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತು, ಅನ್ಟಚಬಲ್ಸ್ ಅಂತ ಯಾರು ಸುಮಾರು ವರ್ಷಗಳಿಂದ ಕರೆಸ್ಕೊಂಡಿದ್ರು, ಮತ್ತು ಟ್ರೈಬಲ್, ಬುಡಕಟ್ಟು ಜನಾಂಗದವರು, ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡೋರು, ಇವ್ರನ್ನೆಲ್ಲ ಸೇರಿಸಿ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಂತಕ್ಕಂಥ ಒಂದು ಗುಂಪನ್ನು ಬ್ರಿಟಿಷ್ ಗೌರ್ಮೆಂಟು ರಚನೆ ಮಾಡ್ತು. ಆ್ಯನ್ ಅನಾಲಿಸಿಸ್ ಆಫ್ ವೈ ಎ ಗ್ರೂಪ್ ಆಫ್ ಪೀಪಲ್ ಸ್ಟಡಿಡ್ ಔಟ್ಸೈಡ್ ದ ವಿಲೇಜ್, whether they came from outside or were pushed outside, provides an answers to the birth and practice of untouchability, says Dr. B.R. Ambedkar, ದಿ ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಇದನ್ನು ಸಾಕಷ್ಟು ಬಲವಾಗಿ ಖಂಡಿಸಿದರು, ಅನ್ಟಚಬಿಲಿಟಿನ, ಅಸ್ಪೃಶ್ಯತೆಯ ಆಚರಣೆಯನ್ನು. ಅವರು ಹೇಳ್ತಾರೆ ಒಂದು ಕಡೆ, ಅನಾಲಿಸಿಸ್, ಒಂದು ವಿಶ್ಲೇಷಣೆ, ಆಫ್ ವೈ ಎ ಗ್ರೂಪ್ ಆಫ್ ಪೀಪಲ್ ಸ್ಟೇಡ್ ಔಟ್ಸೈಡ್ ದ ವಿಲೇಜ್. ಯಾಕೆ ಅವರನ್ನು ಊರಿಂದ ಹೊರಗಿಡ್ತಾರೆ, ಇದರ ಬಗ್ಗೆ ಒಂದು ವಿಶ್ಲೇಷಣೆ ಬೇಕು. ವೆದರ್ ದಿ ಕೇಮ್ ಫ್ರಮ್ ಔಟ್ಸೈಡ್, ಹಾಗಾದರೆ ಊರಿಂದ ಆಚೆ ಇಟ್ಟಿದ್ವಿ ಅಂದರೆ ಅವರೆಲ್ಲಾದರೂ ಬೇರೆ ಜಾಗದಿಂದ ಬಂದವರ, ಅಥವಾ ದೇ ಆರ್ ವೆರ್ ಪುಷ್ಡ್ ಔಟ್ಸೈಡ್, ಅಥವಾ ಊರ ಒಳಗಡೆಯಿಂದ ಅವ್ರನ್ನ ಆಚೆ ಕಳಿಸಿದ್ರ. ಪ್ರೊವೈಡ್ಸ್ ಅನ್ ಆನ್ಸರ್ಸ್ ಟು ದಿ ಬರ್ತ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಸೊ ಇದನ್ನೆಲ್ಲ ನಾವು ತನಿಖೆ ಮಾಡಿದಾಗ ಅನ್ಟಚಬಿಲಿಟಿ ಅನ್ನೋದು ಹೇಗೆ ಹುಟ್ಟಿತು ಮತ್ತು ಹೇಗೆ ಅದು ಪ್ರಾಕ್ಟೀಸ್ನಲ್ಲಿದೆ ಅಂತ ತಿಳಿಯುತ್ತೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಅಕಾರ್ಡಿಂಗ್ ಟು ಗಾಂಧೀಜಿ, ಅನ್ಟಚಬಿಲಿಟಿ ಇಸ್ ಎ ಹಿನಿಯಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಜಾತಿಗೆ ಅಂಟ್ಕೊಂಡಿರ್ತಕ್ಕಂಥ, ಜಾತಿ ಪದ್ಧತಿಗೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಕಳಂಕ ಅಂತ ಗಾಂಧೀಜಿ ಇದನ್ನು ಬಣ್ಣಿಸ್ತಾರೆ. ಇಟ್ ಈಸ್ ದಿ ಹೇಟ್ಫುಲ್ಲೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್, ಅಂದರೆ ಜಾತಿ ಆಧಾರಿತ ತಾರತಮ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೂರವಾದ ಆಚರಣೆ, ಒಂದು ದ್ವೇಷಪೂರಿತ ಆಚರಣೆ ಅಂತ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ. ಅಂಬೇಡ್ಕರ್ಸ್ ಫಸ್ಟ್ ಟು ಅಡ್ರೆಸ್ ದಿಸ್ ಇಶ್ಯೂ ಆಫ್ ಅನ್ಟಚಬಿಲಿಟಿ ಇಸ್ ಎ ನೋಟಬಲ್. ಅಂದರೆ ಬಹಳ ವಿಶೇಷವಾಗಿ ಅಂಬೇಡ್ಕರ್ ಅವರು ಫಸ್ಟ್ ಟೈಮ್ ಏನು ಮಾಡಿದರು, ಈ ಒಂದು ಇಶ್ಯೂ ಬಗ್ಗೆ, ಅಂದರೆ ಅನ್ಟಚಬಿಲಿಟಿ ಆಚರಣೆ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಅಗ್ರಗಣ್ಯರು, ಪ್ರಮುಖರು, ಮೊದಲಿಗರಾಗಿ ನಮಗೆ ಉಳಿತಾರೆ. ಓಕೆ, ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ.
ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ. ದ ಲೋಯೆಸ್ಟ್ ಪೊಸಿಷನ್ ಇನ್ ದ ಸೋಷಿಯಲ್ ಸ್ಟ್ರಾಟಾ, ಸಮಾಜದ ವರ್ಗೀಕರಣದಲ್ಲಿ ಕಡೆಯ ಭಾಗದಲ್ಲಿ ಇವರು ಇದ್ದರು. ದಿ ಅನ್ಟಚಬಲ್ಸ್ ಆಕ್ಯುಪೈ ದ ಲೋಯೆಸ್ಟ್ ಪೊಸಿಷನ್ ಇನ್ ದ ಸ್ಟ್ರಾಟಾ ಆಫ್ ಅ ಕಾಸ್ಟ್ ಬೇಸ್ಡ್ ಸೊಸೈಟಿ. ಅಕಾರ್ಡಿಂಗ್ ಟು ಮನುಸ್ಮೃತಿ, ಎನಿವನ್ ಹೂ ಟಚಸ್ ದಿ ಅನ್ಟಚಬಲ್ಸ್ they were also called as Chandala, had to undergo purification of many times. ಮನುಸ್ಮೃತಿಯಲ್ಲಿ ಬರೆದಿರೋ ಹಾಗೆ ಯಾರಾದರೂ ಒಬ್ಬ ಟಚಬಲ್ನ ಏನಾದರೂ ಮುಟ್ಟಿಸ್ಕೊಂಬಿಟ್ಟ ಅಂದರೆ ಅವ್ರನ್ನ ಚಂಡಾಲ ಅಂತಲೂ ಕರಿತಾ ಇದ್ರು ಅನ್ನೋದು ಇಲ್ಲಿ ನಾವು ಗಮನಿಸ್ತೀವಿ. ಆ ಸಂದರ್ಭದಲ್ಲಿ ಮುಟ್ಟಿಸ್ಕೊಂಡಾಗ ಅವರು ಸಾಕಷ್ಟು ಪ್ಯೂರಿಫೈ ಆಗಬೇಕಾಗಿತ್ತು. ಅಂದರೆ ಮುಟ್ಟಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಭಾವಿಸಿ ಅವರು ಬೇರೆ ಬೇರೆ ಒಂದು ಧಾರ್ಮಿಕ ಕ್ರಿಯೆಗಳಲ್ಲಿ ಪ್ಯೂರಿಫೈ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆ್ಯಸ್ ಪರ್ ವ್ಯಗ್ರಪಾದ ಸ್ಮೃತಿ, ಇಫ್ ಎ ಟಚಬಲ್ ಪರ್ಸನ್ ಕಮ್ಸ್ ವಿತಿನ್ ದ ಡಿಸ್ಟೆನ್ಸ್ ಆಫ್ ದಿ ಟೈಲ್ ಆಫ್ ಎ ಕಾಯು, ಅಂದರೆ ಒಂದು ಹಸುವಿನ ಬಾಲದಷ್ಟು ಅಂತರದಲ್ಲಿ ಏನಾದರೂ ಟಚಬಲ್ ಪಾಸ್ ಆದರೆ ಅವನ ಪಕ್ಕ ಹೋದರೆ ಹೀ ಕುಡ್ ಪ್ಯೂರಿಫೈ ಹಿಮ್ಸೆಲ್ಫ್ ವಿತ್ ಎ ಬಾತ್. ಸ್ನಾನ ಮಾಡಿ ಆ ಒಂದು ಮುಟ್ಟಿದ್ದಕ್ಕೆ ಪರಿಹಾರವನ್ನು ಪಡಿತಾ ಇದ್ರು ಅಂತಕ್ಕಂಥದ್ದು ನಮಗೆ ವ್ಯಗ್ರಪಾದ ಸ್ಮೃತಿನಲ್ಲಿ ಬರುತ್ತೆ. ಇನ್ ಮಲ್ಬಾರ್, ಕೇರಳದಲ್ಲಿ ಬರುತ್ತೆ, ದಿ ಅನ್ಟಚಬಲ್ಸ್ ಹೂ ಪ್ರಿಪೇರ್ ಫುಟ್ವೇರ್ ವೆರ್ ಬ್ಯಾಡ್ ಫ್ರಮ್ ಯೂಸಿಂಗ್ ದೆಮ್. ಹೌ ಪಿಟಿ ಇಟ್ ವಾಸ್. ನೋಡಿ ಎಷ್ಟು ಬಹಳ ಕೀಳಾಗಿ ಅವ್ರನ್ನ ಕಾಣಿಸ್ತಾ ಇದ್ರು ಅಂತ. ಮಲ್ಬಾರ್ನಲ್ಲಿ, ಕೇರಳದಲ್ಲಿ ಅವರೆಲ್ರಿಗೂ ಎಲ್ಲರ ಪಾದವನ್ನು ರಕ್ಷಣೆ ಮಾಡೋದಕ್ಕೆ ಫುಟ್ವೇರ್ನ, ಚಪ್ಪಲಿಗಳನ್ನು ಉಳ್ಕೊಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ ದಟ್ ದೇ ಆರ್ ನಾಟ್ ಅಲೌಡ್ ಟು ವೇರ್ ದೆಮ್. ಅವರೇ ತಯಾರು ಮಾಡಿರ್ತಕ್ಕಂಥ ಚಪ್ಪಲಿಗಳನ್ನು ಅವರ ಪಾದಗಳನ್ನು ರಕ್ಷಣೆ ಮಾಡಲಿಕ್ಕೆ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈ ರೀತಿ ಸಾಕಷ್ಟು ಅವ್ರಿಗೆ ತೊಂದರೆ ತಾಪತ್ರಗಳು ಸಮಾಜದ ಅಲ್ಲಿ ಅವರ ಜೀವನದುದ್ದಕ್ಕೂ ನಡ್ಕೊಂಡೇ ಬರ್ತಾ ಇತ್ತು. They were not allowed to touch well tanks and cemetery used by the touchables. ಆಲ್ಮೋಸ್ಟು ಸ್ಪೃಶ್ಯರು ಬಳಸ್ತಾ ಇರತಕ್ಕಂಥ ಯಾವುದೇ ವಸ್ತುಗಳನ್ನು, ಟ್ಯಾಂಕ್ಗಳು, ಕೆರೆಗಳಿರ್ಬೋದು, ಇದನ್ನೆಲ್ಲವನ್ನ ಅವರು ಮುಟ್ಟೋದಕ್ಕೆ, ಬಳಸೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದಿ ಅನ್ಟಚಬಲ್ಸ್ ವರ್ ಎಕ್ಸ್ಪೆಕ್ಟೆಡ್ ಟು ಕ್ಯಾರಿ ದ ನೈಟ್ ಸಾಯಿಲ್, ಡೆಡ್ ಅನಿಮಲ್ಸ್ ಆ್ಯಂಡ್ ಅದರ್ ಫಿಲ್ತಿ ಜಾಬ್ಸ್ ಅಕಾರ್ಡಿಂಗ್ ಟು ಬಿ ಕುಪ್ಪುಸ್ವಾಮಿ ಅಂತಕ್ಕಂಥ ಸೋಷಿಯಾಲಜಿಸ್ಟು ಒಂದು ಅಧ್ಯಯನ ಮಾಡಿದ್ದಾರೆ. ಅನ್ಟಚಬಲ್ಸ್ ಏನು ಮಾಡಬೇಕಾಗಿತ್ತು, ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನು, ಮಲವನ್ನು ಅವರು ಹೊರತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅನ್ನೋದನ್ನು ಗುರುತಿಸಿದ್ದಾರೆ. ದೇವರ್ ಅಸೈನ್ಡ್ ದಿ ಲೋಯೆಸ್ಟ್ ಪಾಸಿಬಲ್ ಪೊಸಿಷನ್ ಇನ್ ದ ಕ್ಯಾಸ್ಟ್ ಸಿಸ್ಟಮ್. ದೇರ್ ಬರ್ತ್ ವಾಸ್ ದ ಮೇನ್ ರೀಸನ್ ಫಾರ್ ದಿಸ್ ರಿಸ್ಟ್ರಿಕ್ಷನ್ ಆ್ಯಂಡ್ ದೇರ್ ಸೋಷಿಯಲ್ ಮೊಬಿಲಿಟಿ. ಅಂದರೆ ಅವರು ಒಂದು ಅನ್ಟಚಬಲ್ಸ್ ಆಗಿ ಹುಟ್ಟಿದ್ದೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವ್ರನ್ನ ಬಹಳ ಕೀಳಾಗಿ ಕಾಣ್ತಾ ಇದ್ರು ಅನ್ನೋದು ನಮಗೆ ಬಹಳ ಮುಖ್ಯ. ದೇ ವರ್ ಕೆಪ್ಟ್ ಔಟ್ ಆಫ್ ದಿ ಎಜುಕೇಷನ್. ಸೆಕೆಂಡ್ ಒನ್, ಅನ್ಟಚಬಲ್ಸ್ ವರ್ ಕೆಪ್ಟ್ ಔಟ್ ಆಫ್ ದಿ ಎಜುಕೇಷನ್ ಫಾರ್ ಮೆನಿ ಸೆಂಚುರೀಸ್. ಸುಮಾರು ಶತಮಾನಗಳ ಕಾಲ ಅವ್ರನ್ನ ಶಿಕ್ಷಣದಿಂದ ದೂರ ಇಟ್ಟಿದ್ರು. ಅಂದರೆ ಅವ್ರಿಗೆ ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೇ ಆರ್ ನಾಟ್ ಸಪೋಸ್ ಟು ಲಿಸನ್ ಟು ವೇದ ರೆಸಿಟೇಷನ್ ನಾರ್ ರೆಸಿಟ್ ದೆಮ್ ಆಲ್ಸೋ. ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ, ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ದೇ ವರ್ ಬ್ಯಾರ್ಡ್ ಫ್ರಮ್ ಲರ್ನಿಂಗ್ ಸಾಂಸ್ಕ್ರಿಟ್. ಸಂಸ್ಕೃತ ಭಾಷೆಯನ್ನೂ ಸಹ ಕಲಿಯೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ದೇ ಆರ್ ನಾಟ್ ಸಪೋಸ್ ಟು ಲರ್ನ್ ಅಬೌಟ್ ರಿಲಿಜಿಯಸ್ ಟೆಕ್ಸ್ಟ್. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಹೀಗೆ ಧಾರ್ಮಿಕವಾಗಿ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪವಿತ್ರವಾದ ಯಾವುದೇ ಪುಸ್ತಕಗಳನ್ನು, ಅದರ ಒಂದು ವಾಕ್ಯಗಳನ್ನು ಓದೋದಕ್ಕೂ ಸಹ ಅವ್ರಿಗೆ ಅವಕಾಶ ಇರಲಿಲ್ಲ. ದೇ ಆರ್ ನಾಟ್ ಅಲೌಡ್ ಟು ಮಿಕ್ಸ್ ವಿತ್ ಟಚಬಲ್ ಚಿಲ್ಡ್ರನ್ ಆ್ಯಂಡ್ ಲಿಸನ್ ಟು ಟೀಚಿಂಗ್. ಶಾಲೆಗಳಲ್ಲಿ, ಅಂದರೆ ಆಗಿನ ಕಾಲದಲ್ಲಿ ಶಾಲೆಗಳಲ್ಲಿ ಟಚಬಲ್ ಚಿಲ್ಡ್ರನ್ ಜೊತೆಗೆ, ಸ್ಪೃಶ್ಯರ ಮಕ್ಕಳ ಜೊತೆಗೆ ಇವರು ಕೂತ್ಕೊಳ್ಳೋದಕ್ಕೆ ಮತ್ತು ಪಾಠ ಕೇಳೋದಕ್ಕೆ ಅವಕಾಶ ಇರಲಿಲ್ಲ. ಅಂಬೇಡ್ಕರ್ ಅವರು ಸಹ ಇದನ್ನು ಸಾಕಷ್ಟು ಈ ಕಷ್ಟಗಳನ್ನು ಎದುರಿಸಿದ್ರು ಅನ್ನೋದನ್ನು ನಾವು ಗಮನಿಸ್ತೀವಿ. ಬಿಕಾಸ್ ಆಫ್ ದಿ ಪ್ರೊಫೆನಿಟಿ ಅಟ್ಯಾಚ್ಡ್ ಟು ಅನ್ಟಚಬಲ್ಸ್, ದೇ ಆರ್ ಕೆಪ್ಟ್ ಔಟ್ ಆಫ್ ದಿ ಆಂಬಿಟ್ ಆಫ್ ಎಜುಕೇಷನ್. ಅಂದರೆ ಅವ್ರಿಗೆ ಸಮಾಜ ಒಂದು ರೀತಿ ಫಿಕ್ಸ್ ಮಾಡಿಬಿಟ್ಟಿತ್ತು, ನೀವು ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತ. ಇದರಿಂದ
ಅವ್ರೇನು ಮಾಡಬೇಕಾಗಿತ್ತು, ಹಾಗೇನೆ ಉಳ್ಕೊಳ್ತಾ ಬರಬೇಕಾಗಿತ್ತು. ಎಜುಕೇಷನ್ ಪ್ರೊವೈಡ್ಸ್ ಅನ್ ಎಂಟ್ರಿ ಇನ್ ಟು ದ ಇಶ್ಯೂಸ್ ಡಿಮ್ಯಾಂಡಿಂಗ್ ಸೋಷಿಯಲ್ ಜಸ್ಟಿಸ್. ಅಂದರೆ ಮನುಷ್ಯ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ಒಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಪಡೆಯೋದಕ್ಕೆ ಅದು ಪ್ರೇರೇಪಣೆ ಮಾಡುತ್ತೆ, ಡಿಮ್ಯಾಂಡ್ ಮಾಡುತ್ತೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. ಹಾಗಾಗಿ ಶಿಕ್ಷಣದ ಪ್ರಗತಿ ಏನಾಯಿತು ಸಮಾಜದಲ್ಲಿ, ಆವಾಗ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಶುರುವಾಯಿತು. ಇನ್ ಅ ಡೆಮಾಕ್ರಸಿ ಇಂಡಿವಿಜುವಲ್ಸ್ ಹ್ಯಾವ್ ದ ರೈಟ್ ಟು ಡಿಸೈಡ್ ಆನ್ ದೇರ್ ಪರ್ಸನಲ್ ಇಶ್ಯೂಸ್. ಆಲ್ ಶುಡ್ ಹ್ಯಾವ್ ದ ಸ್ಕಿಲ್ ಟು ಥಿಂಕ್ ಲಾಜಿಕಲಿ ಆ್ಯಂಡ್ ಆಕ್ಟ್. ಅಂದರೆ ಡೆಮಾಕ್ರೆಟಿಕ್ ಸಿಸ್ಟಮ್, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಎಲ್ಲ ರೀತಿಯ ಹಕ್ಕು ಇದೆ. ಶಿಕ್ಷಣ ಪಡೆಯೋದಿರ್ಬೋದು. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಇದ್ರ ಬಗ್ಗೆ. ಅವರು ಥಿಂಕ್ ಮಾಡ್ತಕ್ಕಂಥ ಹಕ್ಕಿರ್ಬೋದು, ಮಾತನಾಡ್ತಕ್ಕಂಥ ಹಕ್ಕು, ಈ ರೀತಿ ಸಾಕಷ್ಟು ಹಕ್ಕುಗಳಿದೆ. ಹೆನ್ಸ್ ಅಂಬೇಡ್ಕರ್ ಫಾಟ್ ಹಾರ್ಡ್ ಟು ಮೇಕ್ ಪೀಪಲ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಹಾಗಾಗಿ ಅಂಬೇಡ್ಕರ್ ಸಾಕಷ್ಟು ಈ ಬಗ್ಗೆ ಎಲ್ರಿಗೂ ಎಜುಕೇಷನ್ ಸಿಗಬೇಕು ಅನ್ನೋ ವಿಚಾರದಲ್ಲಿ, ಅಂದರೆ ಸ್ಪೆಷಲಿ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ತೆಗೆದುಹಾಕಬೇಕು ಅಂದರೆ ಪ್ರತಿಯೊಬ್ಬರು ಏನು ಮಾಡಬೇಕು, ಎಜುಕೇಟೆಡ್ ಆಗಬೇಕು ಅನ್ನೋದನ್ನು ಅಂಬೇಡ್ಕರ್ ಸಾಕಷ್ಟು ಬಾರಿ ಚರ್ಚೆ ಮಾಡಿದರು. ಅದರ ವಿರುದ್ಧನೂ ಸಹ ಹೋರಾಟ ಮಾಡಿದ್ದನ್ನು ನಾವು ನೋಡ್ಬೋದು. ಹ್ಯಾವಿಂಗ್ realized the importance of education in individual's life, Ambedkar argued in favor of education as a public property. ಅಂಬೇಡ್ಕರ್ ಇದನ್ನೆಲ್ಲ ಗಮನಿಸಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕ ಹಕ್ಕು ಅಂತ ಅವರು ಬಣ್ಣಿಸ್ತಾರೆ. ಡ್ಯೂ ಟು ಸಚ್ ರೆವಲ್ಯೂಷನರಿ ಐಡಿಯಾಸ್ ಆ್ಯಂಡ್ ಥಾಟ್ಸ್, ಅಂಬೇಡ್ಕರ್ ಕುಡ್ ಕಮ್ ಅಪ್ ವಿತ್ ಮೋರ್ ಪ್ರಾವಿಷನ್ಸ್ ಆ್ಯಂಡ್ ಡೈರೆಕ್ಟಿವ್ಸ್ ಇನ್ ದ ಡ್ರಾಫ್ಟ್ ವರ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇದನ್ನೇ ಅವರು ಆಧಾರವಾಗಿ ಇಟ್ಕೊಂಡು ಭಾರತದ ಸಂವಿಧಾನದಲ್ಲೂ ಸಹ ಈ ಬಗ್ಗೆ ಒಂದು ಅವರು ಡ್ರಾಫ್ಟನ್ನು ಬರಿಬೇಕಾದ್ರೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ, ಅಂದರೆ ಎಲ್ರಿಗೂ ಎಜುಕೇಷನ್ ಸಿಗಬೇಕು, ಈ ಒಂದು ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿವಾರಣೆ ಆಗಬೇಕು, ಸಮಾಜದಲ್ಲಿ ಸಾಮಾಜಿಕ ಒಂದು ನ್ಯಾಯ ಇರಬೇಕು ಅನ್ನೋದನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೂ ಸಹ ಅವರು ಸೇರಿಸಿದ್ರು ಅನ್ನೋದು ನಮಗೆ ಇಂಪಾರ್ಟೆಂಟು. ಆ್ಯಂಡ್ ಹೀ ಈಸ್ ರೈಟ್ಲಿ ಕಾಲ್ಡ್. ಹೀಗಾಗಿ ಅವರನ್ನು ನಾವು ಔಚಿತ್ಯಪೂರ್ಣವಾಗಿದೆ ಕರೆಯೋದು ಏನಂತ ಅಂದರೆ ದ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರೆಯೋದು ಅತ್ಯಂತ ಔಚಿತ್ಯಪೂರ್ಣವಾಗಿರತಕ್ಕಂಥ ವಿಚಾರ ಆಗಿದೆ. ನೆಕ್ಸ್ಟ್, ಡಿನಿಯಲ್ ಆಫ್ ಪ್ರಾಪರ್ಟಿ ರೈಟ್, ಆಸ್ತಿಯ ಹಕ್ಕಿನಿಂದ ವಂಚನೆಗೊಳಗಾಗಿದ್ದು, ನಿರಾಕರಣೆ ಮಾಡಿದ್ದು. Traditionally, the untouchables were not allowed to own any property and were only expected to serve their masters. ಸೊ ಅವ್ರಿಗೆ ಯಾವುದೇ ಆಸ್ತಿ ಮಾಡಲಿಕ್ಕೆ, ಸ್ವಂತ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆಸ್ತಿಯನ್ನು ಒಳಗೊಂಡಿದ್ದಿರ್ತಕ್ಕಂಥ ಮಾಸ್ಟರ್, ಸಾಹುಕಾರಗಳು ಯಾರಿದ್ರು ಅವ್ರಿಗೆ ಕೇವಲ ಒಂದು ಸರ್ವೀಸನ್ನು ಮಾತ್ರ ಮಾಡಿಕೊಂಡು ಅವರು ಜೀವನ ಪೂರ್ತಿ ಬರಬೇಕಾಗಿತ್ತು. ಸಿಟಿಂಗ್ ದ ಡಿನಿಯಲ್ ಆಫ್ ಸಚ್ ರೈಟ್ಸ್ ಇನ್ ದಿ ಧರ್ಮಶಾಸ್ತ್ರಾಸ್, ದಿ ಅನ್ಟಚಬಲ್ಸ್ ವರ್ ಡಿನೈಡ್ ಪ್ರಾಪರ್ಟಿ ರೈಟ್ಸ್. ನಮ್ಮ ಧರ್ಮಶಾಸ್ತ್ರಗಳಲ್ಲೇ ಇದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ದಿಸ್ ಇಸ್ ಇನ್ಹ್ಯೂಮನ್ ಆ್ಯಂಡ್ ಆಲ್ಸೋ ದ ವೈಲೇಷನ್ ಆಫ್ ದಿ ಬೇಸಿಕ್ ಹ್ಯೂಮನ್ ರೈಟ್ಸ್. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಒಂದಷ್ಟು ಮಾನವ ಹಕ್ಕುಗಳು ಅವನಿಗೆ ಬಂದಿರುತ್ತೆ. ರೈಟ್ ಟು ಲೀವ್ ಇರ್ಬೋದು, ರೈಟ್ ಟು ಹ್ಯಾವ್ ಫುಡ್ ಇರ್ಬೋದು. ಸೊ ಅದರಲ್ಲಿ ಇದು ಒಂದು ಬರುತ್ತೆ ನಮಗೆ ಆಸ್ತಿಯನ್ನು, ಸೊ ನಮಗೆ ಬೇಕಾಗಿರತಕ್ಕಂಥ ಸಂಪತ್ತನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಅಮಾನವೀಯ ಮತ್ತು ಬೇಸಿಕ್ ಹ್ಯೂಮನ್ ರೈಟ್ಸ್ಗೆ, ಮಾನವ ಹಕ್ಕುಗಳನ್ನು ವಿರೋಧಿಸ್ತಕ್ಕಂಥ ಒಂದು ಪರಿಕಲ್ಪನೆ ಅಂತಲೇ ನಾವು ಹೇಳ್ಬೋದು. ಇನ್ನು ಡಿನಿಯಲ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರೈಟ್ಸ್, ರಾಜಕೀಯ ಕ್ಷೇತ್ರದಲ್ಲೂ ಸಹ ಸ್ಪರ್ಧೆ ಮಾಡಲಿಕ್ಕೆ ನಿರಾಕರಣೆ. ಇನ್ ದ ಟ್ರೆಡಿಷನಲ್ ಪೊಲಿಟಿಕಲ್ ಸಿಸ್ಟಮ್ ಅನ್ಟಚಬಲ್ಸ್ ವರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್. ಅಂದರೆ ನಮ್ಮ ಹಳೆಯ ಸಂಪ್ರದಾಯದಲ್ಲಿ ಅನ್ಟಚಬಲ್ಸು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರಲಿಲ್ಲ. ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ದಿ ಅನ್ಟಚಬಲ್ ಗಾಟ್ ಫ್ಯೂ ಪೊಲಿಟಿಕಲ್ ರೈಟ್ಸ್. ಸೊ ಅದಾದಮೇಲೆ ಬ್ರಿಟಿಷ್ನವ್ರು ಭಾರತಕ್ಕೆ ಬಂದ ಮೇಲೆ ಅವ್ರಿಗೆ ಒಂದಷ್ಟು ಹಕ್ಕುಗಳನ್ನು ಬ್ರಿಟಿಷ್ನವ್ರು ಏನು ಮಾಡಿದ್ರು, ಕೊಟ್ಟರು. ಡ್ಯೂ ಟು ದಿ ಎಫರ್ಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದಿ ಅನ್ಟಚಬಲ್ಸ್ ಕುಡ್ ಗೆಟ್ ಆಪರ್ಚುನಿಟೀಸ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್. ಆಫ್ಟರ್ ದಿ ಇಂಡಿಪೆಂಡೆನ್ಸ್, ರಿಸರ್ವೇಷನ್ was brought to effect in electoral constituencies for scheduled caste and scheduled tribes. ಸ್ಪೆಷಲಿ ಅಂಬೇಡ್ಕರ್ ಅವರ ಒಂದು ಪ್ರಯತ್ನದಿಂದ ಭಾರತ ಸ್ವತಂತ್ರ ಆದಮೇಲೆ
ಇವ್ರಿಗೇನೆ ಒಂದು ಸಪ್ರೇಟಾಗಿ ಅಂದರೆ SC ಮತ್ತು ST ಜನಾಂಗಕ್ಕೆ ಸೇರಿರತಕ್ಕಂಥ ವ್ಯಕ್ತಿಗಳಿಗೆ ಸಪ್ರೇಟಾಗಿ ಒಂದಷ್ಟು ಕ್ಷೇತ್ರಗಳನ್ನು, ಚುನಾವಣಾ ಕ್ಷೇತ್ರಗಳನ್ನು ಮೀಸಲಿಡ್ತಕ್ಕಂಥ ಕೆಲಸಗಳು ಆಯಿತು. ಹಾಗಾಗಿ ಅಂಬೇಡ್ಕರ್ ಅವರನ್ನು ನಾವು ಇವತ್ತು ಈ ರೀತಿ ಒಂದು ವಿಚಾರಗಳಿಗೆ ಅಪ್ರಿಷಿಯೇಟ್ ಮಾಡ್ತೀವಿ, ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಶ್ಲಾಘನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಮಗೆ ಆಗಬೇಕಾಗುತ್ತೆ. ಓಕೆ. The Indian Constitution provides commitment for the eradication of untouchability, which in itself unique in world history. ಪ್ರಪಂಚದ ಇತಿಹಾಸದಲ್ಲೇ ಅಥವಾ ಬೇರೆ ಯಾವುದೇ ದೇಶದ ಸಂವಿಧಾನವನ್ನು ನಾವು ನೋಡಿದ್ರೆ ಅದರಲ್ಲಿ ಭಾರತ ಸಂವಿಧಾನ ನಾವು ವಿಶೇಷ ಅಂತ ಕರಿತೀವಿ. ಅಂದರೆ ಸಂವಿಧಾನದಲ್ಲೇ ಈ ಒಂದು ಅನ್ಟಚಬಿಲಿಟಿನ ತೆಗೆದುಹಾಕೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. Our constitution is important from this angle. As a result, many legal measures have been implemented to eradicate untouchability practice. ಅಂದರೆ ಕಾನೂನಾತ್ಮಕವಾಗಿ ಶಾಸನಾತ್ಮಕವಾಗಿ ಸಾಕಷ್ಟು ಸ್ಟೆಪ್ನ ತಗೊಂಡು ಅನ್ಟಚಬಿಲಿಟಿನ ನಿಲ್ಲಿಸೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಆದ್ಯತೆಯನ್ನು ಕೊಟ್ಟಿದೆ ಅನ್ನೋದು ನಮಗೆ ಅರಿವಾಗಬೇಕಾಗುತ್ತೆ. ಲೀಗಲ್ ಮೆಷರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಶಾಸನಾತ್ಮಕ ಒಂದು ಅಂಶಗಳು ಏನೇನು, ಇದು ಬಹಳ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ ಇದು. Untouchability as a social problem has still remained in spite of efforts from leaders like Jyotiba Phule, Dr. B.R. Ambedkar and many others. ಸೊ ಬುದ್ಧ, ಬಸವಣ್ಣ, ಗಾಂಧೀಜಿ ಇವರು ಮೇಲೆ ಕೊಟ್ಟಿರ್ತಕ್ಕಂಥ ಲೀಡರ್ಸ್, ಅಂಬೇಡ್ಕರ್ ಇರ್ಬೋದು, ಜ್ಯೋತಿಬಾ ಫುಲೆ, ಇವರೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅನ್ಟಚಬಿಲಿಟಿನ ನಿಲ್ಲಿಸಬೇಕು ಅಂತ. ಈಗಲೂ ಸಾಕಷ್ಟು ಅನ್ಟಚಬಿಲಿಟಿಯ, ಅಸ್ಪೃಶ್ಯತೆಯ ಆಚರಣೆಗಳ ಬಗ್ಗೆ ನಮಗೆ ವರದಿ ಆಗ್ತಾನೇ ಇರುತ್ತೆ. It has remained alive in the Indian society, hence many legal provisions have been brought to eradicate untouchability. ಹಾಗಾಗಿ ಬೇರೆ ಬೇರೆ ಕಾನೂನನ್ನು, ಅಂದರೆ ಒಂದು ಶಾಸನಾತ್ಮಕ ಕಾನೂನನ್ನು ಭಾರತ ಸರ್ಕಾರ ಏನು ಮಾಡಿದೆ, ತಗೊಂಬಂದಿದೆ. ಏನೇನಿದೆ ಅಂತ ನಾವು ನೋಡ್ತಾ ಹೋಗೋಣ. The Article 17 of the Indian Constitution ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. ಭಾರತ ಸಂವಿಧಾನದ 17ನೇ ವಿಧಿ ಏನು ಮಾಡುತ್ತೆ, ಅನ್ಟಚಬಿಲಿಟಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳುತ್ತೆ. ಸೊ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇಸ್ ಎ ಅಫೆನ್ಸ್ ಮುಂದೆ ಬರುತ್ತೆ ನಮಗೆ. ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಪ್ಲಿಮೆಂಟೆಡ್ ಅನ್ಟಚಬಿಲಿಟಿ ಅಫೆನ್ಸಸ್ ಆಕ್ಟ್. ಸೊ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು 1955ರಲ್ಲಿ ಭಾರತ ಸರ್ಕಾರ ತಗೊಂಬರುತ್ತೆ. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 76 ವಿತ್ ನೆಸಸರಿ ಚೇಂಜಸ್ ಟು ದಿ ಆಕ್ಟ್ ಆಫ್ 1955. ಅಂದರೆ 95ರ ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಿ 1976ರಲ್ಲಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್, ನಾಗರಿಕ ಹಕ್ಕುಗಳ ಒಂದು ರಕ್ಷಣೆಯ ಆಕ್ಟ್ ಅಂತ ಅದನ್ನು 76ನೇ ಇಸ್ವಿನಲ್ಲಿ ಒಂದಷ್ಟು ಚೇಂಜಸ್ನ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಅಂದರೆ ಅಕಾರ್ಡಿಂಗ್ ಟು 76 ಆಕ್ಟ್, ಪ್ರಾಕ್ಟೀಸಿಂಗ್ ಅನ್ಟಚಬಿಲಿಟಿ ಇಸ್ ಎ ಕ್ರೈಮ್. ಸೊ ಎಲ್ಲಿ ಅಸ್ಪೃಶ್ಯತೆಯ ಆಚರಣೆ ನಡೆಯುತ್ತೆ, ಇಟ್ ಇಸ್ ಎ ಕ್ರೈಮ್, ಅದೊಂದು ಅಪರಾಧ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಯೂನಿವರ್ಸಲ್ ರೈಟ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ಸ್ ಹ್ಯಾಸ್ ಆಲ್ಸೋ ಬಿನ್ ಪ್ರೊವೈಡೆಡ್. ಅಂದರೆ ಅನ್ಟಚಬಲ್ಸ್ಗೆ ಸಂಪೂರ್ಣವಾಗಿ ಅವರು ಚುನಾವಣೆಗಳಲ್ಲಿ ಮತ ಹಾಕ್ತಕ್ಕಂಥ ಮತ್ತು ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡ್ತಕ್ಕಂಥ ಹಕ್ಕನ್ನು ಸಹ ಸಂವಿಧಾನ ನಮಗೆ ಕೊಟ್ಟಿದೆ. ಮೋರೋವರ್, ರಿಸರ್ವೇಷನ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಲಾಂಗ್ ವಿತ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಅವರಿಗೆ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣವನ್ನು ಪಡೆಯೋದ್ರಲ್ಲೂ ಸಹ SC ಮತ್ತು ST ಸಮುದಾಯದವರಿಗೆ ವಿಶೇಷವಾಗಿರತಕ್ಕಂಥ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ. ಅಂದರೆ ಇದೆಲ್ಲ ಶಾಸನಾತ್ಮಕವಾಗಿ ಕೈಗೊಂಡಿರತಕ್ಕಂಥ ಕ್ರಮಗಳು ಅಸ್ಪೃಶ್ಯತೆಯನ್ನು ನಿಲ್ಲಿಸೋದಕ್ಕೆ. ಸಂವಿಧಾನದಲ್ಲೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು, ಚರ್ಚೆಗಳನ್ನು ಮಂಡಿಸಿರೋದನ್ನು ನಾವು ನೋಡ್ತೀವಿ. ದ SC ಆ್ಯಂಡ್ ST Prevention of Atrocities Act of 1989 has given some
ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದ ಗೌರ್ಮೆಂಟ್ಸ್ ಇನ್ ದಿ ಇರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ. ಸೊ SC ಮತ್ತು STಯ ಒಂದು ಗೌರವವನ್ನು ಕಾಪಾಡೋದಕ್ಕೆ, ಅವ್ರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನು ನಿಲ್ಲಿಸೋದಕ್ಕೆ 1989ನೇ ಇಸ್ವಿನಲ್ಲಿ ಸರ್ಕಾರಗಳಿಗೆ ಇನ್ನೊಂದಷ್ಟು ಬಲವನ್ನು ಏನು ಮಾಡ್ತು ತುಂಬತಕ್ಕಂಥ ಕೆಲಸವನ್ನು ಸಹ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಲೈಕ್ ದಿಸ್ ದ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾಸ್ ಟೇಕನ್ ಸೆವರಲ್ ಮೆಷರ್ಸ್ ಟು ಎನ್ಶ್ಯೂರ್ ಈಕ್ವಾಲಿಟಿ ಟು ಆಲ್. ಹೀಗೆ ಸ್ವಾತಂತ್ರ್ಯ ಭಾರತ ಅಂದರೆ ಸ್ವಾತಂತ್ರ್ಯೋತ್ತರದ ಭಾರತ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ತಗೊಂಡು ಅನ್ಟಚಬಿಲಿಟಿನ ನಿಲ್ಲಿಸಬೇಕು ಮತ್ತು ಅದರ ಆಚರಣೆಗೆ ಸಂಪೂರ್ಣವಾಗಿ ನಾವು ಕಡಿವಾಣವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ಕ್ರಮಗಳು ನಿಜಕ್ಕೂ ಶ್ಲಾಘನೀಯ ಅಂತಲೇ ನಾವು ಹೇಳ್ಬೋದು. ಇಲ್ಲೊಂದಷ್ಟು ಆರ್ಟಿಕಲ್ಸ್ ಇದೆ. ಈ ವಿಂಡೋ ಏನಿದೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಚಿಲ್ಡ್ರನ್. ಆರ್ಟಿಕಲ್ 15, 16, 17, 38 ಆ್ಯಂಡ್ 46 ಇದು ಏನು ಮಾಡುತ್ತೆ, ಪ್ರಾಹಿಬಿಟ್ಸ್ ಎನಿ ಡಿಸ್ಕ್ರಿಮಿನೇಷನ್ ಅಮಾಂಗ್ ದಿ ಇಂಡಿಯನ್ ಸಿಟಿಸನ್ಸ್. ಅಂದರೆ ಭಾರತದ ಪ್ರಜೆಗಳ ಮೇಲೆ ಆಗ್ತಕ್ಕಂಥ ಯಾವುದೇ ರೀತಿಯ ಒಂದು ತಾರತಮ್ಯವನ್ನು, ಭೇದ ಭಾವವನ್ನು ನಿಲ್ಲಿಸಬೇಕು ಅಂತ ಈ ವಿಧಿಗಳು ನಮಗೆ ತಿಳಿಸುತ್ತೆ. ಇನ್ನು ಆರ್ಟಿಕಲ್ 16 ಸಬ್ ಕ್ಲಾಸ್ 4 and 320 ಸಬ್ ಕ್ಲಾಸ್ 4 16 ಉಪವಿಧಿ 4 320 ಉಪವಿಧಿ 4 ಹ್ಯಾವ್ ಪ್ರೊವೈಡೆಡ್ ರಿಸರ್ವೇಷನ್ ಇನ್ ದ ಎಂಪ್ಲಾಯ್ಮೆಂಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ಮೇಲೆ ಬಂದಿದೆ ನಿಮಗೆ. ಈ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರಿಗೆ ಉದ್ಯೋಗವನ್ನು ಕೊಡೋದರಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋದು ಈ ವಿಧಿಗಳ ಒಂದು ಮುಖ್ಯತೆ. ಇನ್ನು 330, 332, 334 ಏನು ಮಾಡುತ್ತೆ, ರಿಸರ್ವೇಷನ್ ಫಾರ್ SC ಆ್ಯಂಡ್ ST ಟ್ರೈಬ್ಸ್ ಇನ್ ಪಾಲಿಟಿಕ್ಸ್. ಅಂದರೆ ಚುನಾವಣೆಗಳಲ್ಲೂ ಸಹ, ರಾಜಕೀಯ ಕ್ಷೇತ್ರದಲ್ಲೂ ಸಹ ಅವರಿಗೆ ಮೀಸಲಾತಿಯನ್ನು ಈ ವಿಧಿಗಳು ಕೊಡುತ್ತೆ. ಇನ್ನು 29 ಎಜುಕೇಷನ್ ಫೆಸಿಲಿಟೀಸ್, ಅವ್ರಿಗೆ ಸಪರೇಟಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಶಿಕ್ಷಣದ ಹಕ್ಕನ್ನು, ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ಇದೆ. ಇನ್ನು 25ರಲ್ಲಿ ರೈಟ್ಸ್ ಟು ಆಲ್ ಪೀಪಲ್ ಟು ಎಂಟರ್ ಪಬ್ಲಿಕ್ ಟೆಂಪಲ್ಸ್. ಅಂದರೆ ಸಾರ್ವಜನಿಕ ದೇವಾಲಯಗಳಿಗೆ ಸಂಪೂರ್ಣವಾಗಿ ಪ್ರವೇಶವನ್ನು ಮುಕ್ತಗೊಳಿಸಿದ್ದಾರೆ. ಅಂದರೆ ಅಲ್ಲಿ ಸ್ಪೃಶ್ಯರು ಅಸ್ಪೃಶ್ಯರು ಅಂತಕ್ಕಂಥ ಯಾವುದೇ ತಾರತಮ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಥವಾ ಸಂವಿಧಾನದಲ್ಲೇ ಸಂಪೂರ್ಣವಾಗಿ 25ನೇ ವಿಧಿನಲ್ಲಿ ಯಾರು ಬೇಕಾದ್ರೂ, ಭಾರತೀಯರ ಪೌರ ಯಾರು ಬೇಕಾದ್ರೂ ಪಬ್ಲಿಕ್ ಟೆಂಪಲ್ಸ್ಗೆ, ಸಾರ್ವಜನಿಕ ದೇವಾಲಯಗಳಿಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಇದೆ. ಓಕೆ, ದಿಸ್ ಆರ್ ಆಲ್ ದಿ ಲೀಗಲ್ ಮೆಷರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. 3 ಮಾರ್ಕ್ಸ್ಗೆ ಕೇಳ್ತಾರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಈ ಲೆಸನಲ್ಲಿ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.